ರೈತರು ಬೆಳೆದಂತಹ ಬೆಳೆಗಳನ್ನು ರೈತ ಉತ್ಪಾದಕರ ಕಂಪನಿ ಹೆಸರಿನಲ್ಲಿ ಅದನ್ನು ಮಾರಾಟ ಮಾಡುವುದಕ್ಕೆ ಸಹಕಾರ ನೀಡುವಂತಹ ಒಂದು ಅತ್ಯುತ್ತಮವಾದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಭಾಳ ವರ್ಷಗಳಾಗಿದೆ. ಇದು ಸಂಘಟನೆ ಬಹಳ ವಿಶೇಷವಾಗಿದೆ ಮತ್ತು ರೈತರಿಗೆ ಅನುಕೂಲಕರವಾದಂಥ ಸಂಸ್ಥೆ. ಈ ಸಂಸ್ಥೆ 1200ಕ್ಕೂ ರಾಜ್ಯದಲ್ಲಿ ಹೆಚ್ಚು ಸಂಸ್ಥೆ ಉತ್ಪಾದಕರ ಕಂಪ್ನಿಗಳಿದೆ. ರೈತ ಉತ್ಪಾದಕರ ಕಂಪನಿ ನಿಯಮಿತ ಅಂತಲೇ ಇದೆ. ಇದಕ್ಕೆ ನಬಾರ್ಡ್ ಮತ್ತು ರೀಡಾ ಸೇವಾ ಸಂಸ್ಥೆಗಳ ಸಹಯೋಗವಿದೆ. ಇದು ಸಂಬಂಧಪಟ್ಟಂಗೆ ರಾಮಾಪುರ ಮತ್ತು ಸಂತೆಮಳ್ಳಿ ನಡೆದಂತಹ ಇರುವಂತಹ ಸಂಸ್ಥೆಗೆ ಹೇಗೆ ಮಾತಾಡಿದರೆ ನೋಡಿ. ಇಲ್ಲಿ ಎಂ ಬಸವರಾಜು ಅಂತೇಳಿ ರಾಮಾಪುರ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷರು. ನಾವು ನಮ್ಮ ರೈತರಿಗೋಸ್ಕರ ಸರ್ಕಾರದ ಸಹಾಯಧನದಿಂದ ಒಂದು ರೈತ ಉತ್ಪಾದಕರ ಒಂದು ಕಂಪನಿಯನ್ನು ಪ್ರಾರಂಭಿಸಿದ್ದೀವಿ. ಅದರಲ್ಲಿ ನಬಾರ್ಡ್ನವರು ನಮಗೆ ಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ರೀಡಾ ಸಂಸ್ಥೆಯವರು ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಮಾಪುರ ರೈತ ಉತ್ಪಾದಕರ ಕಂಪನಿಯಲ್ಲಿ ಸಿರಿಧಾನ್ಯಗಳ ಮೇಳವನ್ನು ಏರ್ಪಡಿಸಿದ್ದೀವಿ. ಮತ್ತು ಸಿರಿಧಾನ್ಯಗಳನ್ನು ತಯಾರು ಮಾಡುವಂತಹ ಮಿಷನ್ಗಳನ್ನು ತಗೊಂಡು ಅದನ್ನು ಉತ್ಪತ್ತಿ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ KOF ಆಹಾರ ಧಾನ್ಯಗಳನ್ನು ಮತ್ತು ಎಣ್ಣೆ ಕಾಳುಗಳನ್ನು ಎಣ್ಣೆಯನ್ನು ಪಡೆದುಕೊಂಡು ನಾವು ರೈತರಿಗೆ ಉತ್ಕೃಷ್ಟವಾದಂಥ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿ ಇದಲ್ಲದೆ ರೈತರಿಗೋಸ್ಕರ ಬಿತ್ತನೆ ಬೀಜಗಳನ್ನು ಗೊಬ್ಬರಗಳನ್ನು ಸರಬರಾಜು ಮಾಡ್ತಾ ಇದೆ. ಅದೇ ರೀತಿ ಎಲ್ಲ ಕಂಪನಿಯವರು ಕೂಡ ಇದನ್ನು ಉಪಯೋಗಿಸ್ಕೊಂಡು ಉತ್ತಮವಾದಂತಹ ಬೆಳೆಯನ್ನು ಬೆಳೆದು ನಮ್ಮ ಕಂಪನಿಗಳಿಗೆ ನೀಡಿ ಅದರಿಂದ ಫಲವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿ. ಎಲ್ಲಿ ಬರುತ್ತೆ ಸರ್ ರಾಮಾಪುರದಲ್ಲಿ ನಿಮ್ಮದು? ಸರ್ ಮೇನ್ ರೋಡ್ನಲ್ಲಿ ಗೊತ್ತಾಯ್ತು. ರಾಮಾಪುರದಲ್ಲಿ ಮೇನ್ ರೋಡ್ಲೇ ಇದೆಯಾ? ಮೇನ್ ರೋಡ್ಲೇ ಅನೂರು ತಾಲೂಕು. ನಿಮ್ಮಲ್ಲಿ ಏನಾದ್ರು ಸದಸ್ಯತ್ವ ಆ ಥರ ಏನಾದ್ರು ಪಡ್ಕೋಬೇಕು ಅವರು ಮಾಡ್ಬೇಕಾರೆ ರೈತರು? ನಿಮ್ಮಲ್ಲಿ ಇದೆ ಆಲ್ರೆಡಿ ಮೆಂಬರ್ ಇದ್ದಾರೆ. ಅಂದರೆ ಸಿರಿಧಾನ್ಯ ಮಾತ್ರನಾ ಅಥವಾ ಅರಿಶಿನ ಪುಡಿ ಇವೆಲ್ಲ ಮಾರಾಟ ಮಾಡ್ತಿರೋದು? ಮತ್ತೆ ಈ ಎಣ್ಣೆ ಪದಾರ್ಥಗಳದ್ದು ಹೆಂಗೆ ನೀವು? ಅದಕ್ಕೆ ಮಿಷಿನ್ ಇದೆಯಾ ನಿಮ್ಮ ಹತ್ರ? KOF ಬರ್ತದೆ. ಕರ್ನಾಟಕ ಆಯಿಲ್ ಸೀಡ್ಸ್ ಕಾರ್ಪೊರೇಷನ್ ಅವರು ನಮಗೆ ಫಾರ್ಮ್ ಆಯಿಲು ಮತ್ತು ಎಲ್ಲ ಎಣ್ಣೆಗಳನ್ನು ಸರಬರಾಜು ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಮತ್ತು ಒಳ್ಳೆಣ್ಣೆ ಎಲ್ಲ ಸರಬರಾಜು ಮಾಡ್ತಾರೆ. ಅಲ್ಲ, ಈಗ ನಿಮ್ಮ ಸಂಸ್ಥೆಗೆ ಏನಾದ್ರು ಅದಕ್ಕೆ ಪ್ರಾಫಿಟ್ ಇಷ್ಟು ಅಂತ ಏನಾದ್ರು ನಿಗದಿಯಾಗಿದೆಯಾ? ಇಷ್ಟೇ ಪ್ರಾಫಿಟ್ ನಿಗದಿ ಏನಿಲ್ಲ. ಈಗ ಅವರು MRP ಕೊಟ್ಟಿದ್ದಾರೆ. MRPಗಿಂತ ಏನಪ್ಪ ಅಂದ್ರೆ ₹1 ₹2 ಕಡಿಮೆ ಕೊಡ್ತಾರೆ ಅಷ್ಟೇ. ಅದರಲ್ಲಿ ನಾವು ಮಾರಾಟ ಮಾಡಿದಾಗ ಈಗ ₹90 ಆಗ್ತದೆ. ಅವ್ರ MRP ಅಲ್ಲಿ ₹95 ಇರ್ತದೆ. ನಾವು ₹92 ಮಾಡ್ತೀವಿ. ಧನ್ಯವಾದ. ನನ್ನ ಹೆಸರು ಶಿವರುದ್ರಪ್ಪ ಅಂತೇಳಿ ರೀಡಾ ಸಂಸ್ಥೆಯ ಮುಖ್ಯಸ್ಥನಾಗಿದ್ದೀನಿ. ಈ ದಿನ ನಾವು ದರೆ ರೈತ ಉತ್ಪಾದಕರ ಸಂಘಟನೆ ಹಾಗೂ ರಾಮಾಪುರ ರೈತ ಉತ್ಪಾದಕ ಸಂಘಟನೆಯ ನಿರ್ದೇಶಕರುಗಳಿಗೆ ಎಲ್ಲರಿಗೂ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ರೈತ ಸಂಘಟನೆಗಳು ಉತ್ತಮ ರೀತಿಯಲ್ಲಿ ಆದಾಯ ಪಡಿಬೇಕು. ರೈತರಿಗೆ ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನ ಕಡಿಮೆ ವೆಚ್ಚದಲ್ಲಿ ಉತ್ಕೃಷ್ಟವಾದ ಗುಣಮಟ್ಟದ ಪದಾರ್ಥಗಳನ್ನ ಕೊಡಬೇಕು. ಅದೇ ರೀತಿ ರೈತರು ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಆ ಪದಾರ್ಥಗಳನ್ನು ನಾವು ಪರ್ಚೇಸ್ ಮಾಡಿ ಅನಂತರ ಉತ್ತಮವಾದ ಬೆಲೆಗೆ ಮಾರ್ತಾ ಇದ್ದರೆ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ ಅನ್ನೋದು ಉದ್ದೇಶ. ಈ ದಿಸೆಯಲ್ಲಿ ನಾವು ಇವತ್ತು 2 ದಿನ ತರಬೇತಿ